ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಿನ್ನೆ ಬ್ಲಾಗಲ್ಲಿ ಹಳ್ಳಿ ಮನೆಯ ಗೃಹ ಪ್ರವೇಶದ ಮೊದಲನೇ ಪೂಜೆ ಗೋಮಾತೆಯಿಂದ ಪ್ರಾರಂಭವಾಗಿದ್ದನ್ನು ತೋರಿಸಿದ್ದೆ ಅಲ್ವಾ ನಿಮಗೆ. ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ. ಗೋಮಾತೆಯ ಪೂಜೆಯನ್ನು ಮಾಡಿ ಮನೆಯೊಳಗೆ ಪ್ರವೇಶ ಮಾಡಿಸಿದರೆ ಮಹಾಲಕ್ಷ್ಮಿ ಮನೆಯಲ್ಲಿ ಸದಾ ನೆಲೆಸಿರ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆಯೇ ಗೃಹ ಪ್ರವೇಶದಲ್ಲಿ ಪಂಚಗೇವಿ ಅಂತ ಕೊಡ್ತಾರೆ ಮೊದಲು ಶುದ್ಧಿಗೋಸ್ಕರ. ಅದು ಕೂಡ ಹಸುವಿನ ಗೋಮಯ, ಗೋಮೂತ್ರ, ಹಾಲು, ಮೊಸರು, ತುಪ್ಪ ಇದರಿಂದ ಮಾಡಿರುವಂಥದ್ದು. ಹಾಗೆ ಪಂಚಾಮೃತವನ್ನು ರೆಡಿ ಮಾಡ್ತಾರೆ, ಅದಕ್ಕೂ ಕೂಡ ಹಾಲು, ಮೊಸರು, ತುಪ್ಪ ಎಲ್ಲ ಹಾಕಿಯೇ ಮಾಡುವಂಥದ್ದು. ನಮಗೆಲ್ಲ ಹಾಲನ್ನು ನೀಡುವಂಥ ಗೋಮಾತೆಯ ಪೂಜೆಯನ್ನು ಇವಾಗ ಮುಸ್ಸಂಜೆಯ ಸಮಯದಲ್ಲಿ ಗೋಧೂಳಿ ಮುಹೂರ್ತದಲ್ಲಿ ಮಾಡಿದ್ದಾಯಿತು. ಅದಾದಮೇಲೆ ಮುಂದೆ ಯಾವೆಲ್ಲ ಪೂಜೆ ಮಾಡ್ತಾಯಿದ್ದೀವಿ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಅಡಿಗೆ ಮಾಡೋ ಜಾಗ. ಇಲ್ಲಿ ಭಟ್ರುಗಳೆಲ್ಲ ತಿಂಡಿ ತಿಂತಾ ಇದ್ದಾರೆ. ಎಲ್ಲ ಆಲ್ಮೋಸ್ಟ್ ಆಯ್ತು. ಹೌದು ಅಲ್ಲ, ನೀರು ತಿಂದಿದ್ರಲ್ಲಿ ಬಂದಿತ್ತಿಲ್ಲ. ಇವಾಗ ಈವ್ನಿಂಗ್ ಟೈಮಲ್ಲಿ ತಿಂಡಿಗೆ ಬಂದಿದ್ದೀವಿ. ಶಾವಿಗೆ ಬಾತ್ ಮತ್ತು ಕಡಲೆಬೇಳೆ ವಡೆ ತುಂಬಾ ಚೆನ್ನಾಗಿತ್ತು. ಹೀಗೆ ಒಂದು ಪಾರ್ವತಿ ಪರಮೇಶ್ವರರ ಒಂದು ಕಾಲದಲ್ಲಿ ಈ ಸಾಯಂಕಾಲ ಇಳಿ ಹೊತ್ತಿನಲ್ಲಿ ವಿಹಾರಕ್ಕೆ ಅಂತ ಹೇಳಿ ಉದ್ಯಾನವನಕ್ಕೆ ಹೋಗಿ ಕುಳಿತಾಗ ಪಾರ್ವತಿ ಮತ್ತು ಶಿವನಲ್ಲಿ ಒಂದು ಪ್ರಶ್ನೆ ಉದ್ಭವವಾಯಿತು. ತಾನು ಸುಂದರವಾಗಿದ್ದೇನೆಯೋ ಅಥವಾ ಪಾರ್ವತಿ ಸುಂದರವಾಗಿದ್ದೇನೆಯೋ ಹೇಳುವಂತಹದ್ದು ಅವರಲ್ಲಿ ಪ್ರಶ್ನೆ ಉದ್ಭವವಾದಾಗ, ಈಗ ಅವರೇ ಒಬ್ಬರು ತಾನು ಸುಂದರ ಅಂತ ಹೇಳಿದ್ರೆ ಅದು ಸರಿಯಾದ ನಿರ್ಣಯ ಆಗಲಿಕ್ಕಿಲ್ಲ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಅಲ್ಲೇ ಕೆಲಸ ಕಾರ್ಯಗಳನ್ನು ಮುಗಿಸಿ ವಿಶ್ವಕರ್ಮ ನಡೆದಾಡಿಕೊಂಡು ಹೋಗ್ತಾ ಇರುವಾಗ ಅವನನ್ನು ಕರೆಸಿ, ನಾಳೆ ದಿನ ನೀವು ಬರುವಾಗ ನಮ್ಮಿಬ್ಬರ ಮೂರ್ತಿಯನ್ನ ಅಂದ್ರೆ ದಾರುವನ್ನ ಕೆತ್ತುಕೊಂಡು ನೀವು ಬರಬೇಕು ಅಂತ ಹೇಳಿದಾಗ ಅವನು ಸಂತೋಷದಿಂದ, ಅಂದ್ರೆ ಜಗತ್ತಿಗೆ ತಂದೆ ತಾಯಿಗಳಾದಂತಹ ಈಶ್ವರ ಪಾರ್ವತಿಯರನ್ನ ಮೂರ್ತಿಯನ್ನ ಕೆತ್ತುವಂತಹ ಸಂದರ್ಭ ನನಗೆ ಒದಗಿ ಬಂತು ಅಂತ ಹೇಳಿ ಮರುದಿವಸ ಬೆಳಗ್ಗೆ ಬರುವಾಗ ಆ ತಂದೆ ತಾಯಿಗಳ ಈಶ್ವರ ಪಾರ್ವತಿಯರ ಸುಂದರವಾದಂತಹ ಮೂರ್ತಿಗಳನ್ನು ತಂದು ಎದುರಿಗೆ ಇಟ್ಟಾಗ ಈಶ್ವರನಿಗೆ ಕೋಪ ಬರುತ್ತದೆ. ಯಾಕೆ ಅಂತ ಕೇಳಿದ್ರೆ, ನನ್ನನ್ನ ರುಂಡಮಾಲೆಗಳನ್ನೆಲ್ಲ ಇಟ್ಟು ಈ ರೀತಿಯಾಗಿ ವಿಕಾರ ರೂಪದಲ್ಲಿ ಕೆತ್ತಿದ್ದಾನೆ, ಪಾರ್ವತಿಯಿಂದ ಸುಂದರವಾಗಿ ಕೆತ್ತಿದ್ದಾನೆ ಅಂತ ಹೇಳಿ ತಕ್ಷಣದಲ್ಲಿ ಎಷ್ಟೇ ಸುಂದರವಾದಂತಹ ನಿರ್ಮಾಣವಾದಂತಹ ಗೃಹ ಇರಲಿ, ಯಾವುದೇ ಇದ್ರೂ ಕೂಡ ಅದು ನಿನಗೆ ವಾಸವಾಗಲಿಕ್ಕೆ ಯೋಗ್ಯವಾಗಿರಲಿಕ್ಕಿಲ್ಲ ಅಂತ ಹೇಳಿ ಶಾಪವನ್ನು ಕೊಡ್ತಾರೆ. ಆದರೆ ವಿಶ್ವಕರ್ಮನಿಗೆ ಅದು ಗೊತ್ತಿದೆ. ಯಾಕಂದ್ರೆ ಜಗತ್ತಿಗೆ ಒಳ್ಳೆಯದನ್ನು ಮಾಡುವರು, ನಮ್ಮ ಕುಲಕ್ಕೆ ಒಳ್ಳೆಯದನ್ನು ಮಾಡುವುದಿಲ್ಲ ಅಂತ ಹೇಳಿ ಆ ರೀತಿಯಾಗಿ ಅಡ್ಡಿಲ್ಲ, ನೀನು ಕೊಟ್ಟಂತಹ ಶಾಪವನ್ನು ನಾನು ಸ್ವೀಕೃತವನ್ನು ಮಾಡಿಕೊಡ್ತೇನೆ, ಆದರೆ ಮುಂದೆ ನನಗೆ ಅದರಲ್ಲಿ ಪುಣ್ಯಾಶವನ್ನು ಯಾವ ರೀತಿಯಾಗಿ ಕೊಡ್ತೀಯಾ ಅಂತ ಕೇಳಿದಾಗ, ನೀನು ಈ ರೀತಿಯಾಗಿ ಸುಂದರವಾದಂತಹ ನಿರ್ಮಿಸವಾದಂತಹ ಗ್ರಹಕ್ಕೆ ಅಲ್ಲಿ ಶಿವಪೂಜೆಯನ್ನ ಮಾಡಿದಾಗ ಅವನಿಗೆ 10 ರೀತಿಯಾದಂತಹ 10 ದಶಾಂಶ ದೇಹಿಮೇ ವಿಭು ಅಂತ ಹೇಳಿ 10 ರೀತಿಯಾದಂತಹ ಪುಣ್ಯಗಳನ್ನ ಸಂಗ್ರಹವನ್ನ ನಿನಗೆ ಬರ್ತದೆ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾನೆ. ಆದರೆ ಈ ಒಂದು ಸಂದರ್ಭದಲ್ಲಿ ನಾವು ಮಾಡುವಂತಹ ಪುಣ್ಯಗಳೇ ಬಹಳ ಕಡಿಮೆ ಆಗಿರುತ್ತದೆ. ಹಾಗಾಗಿ ಆ ಪುಣ್ಯವನ್ನು ಅವನಿಗೆ ಹೇಗೆ ಧಾರೆ ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ಅದರ ಮೂಲಕವಾಗಿ ಕಿಂಚಿತ್ ಅವರಿಗೆ ಕೊಡುವಂತಹ ಕಾಣಿಕೆಯನ್ನ ಸಮರ್ಪಣೆಯನ್ನು ಮಾಡಿಕೊಂಡು ವಿಶ್ವಕರ್ಮನಲ್ಲಿ ನಾವು ಈ ಮನೆಯನ್ನ ಪರಿಗ್ರಹವನ್ನು ಮಾಡ್ತೇವೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ. ವಿಶ್ವಕರ್ಮಣೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಓಂ ಹಿರಣ್ಯವರ್ಣಾಂಭರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾನ್ ಮಹಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀ ಯಸ್ಯಾಂ ಹಿರಣ್ಯಂ ವಿದ್ಯೆಯಂ ಕಾಮಶ್ವಂ ಪುರುಷಾಣಂ
अश्वपूर्वामृतमद्यामस्तिनादप्रबोधिनीम् देवीमुपक्वये श्रीर्मा देवीर्जुषताम् ताम् सोऽस्मिताम् हिरण्यप्राकाराम् आर्द्राम् जलन्तीम् दत्ताम् तर्पयन्तीम् तदे स्थिताम् पद्मवर्णाम् तामिहोपक्वये श्रियम् जनराम् प्रभासाम् यशसाम् ज्वलन्तीम् श्रियम् लोके देवदुष्टामुदाराम् ताम् पद्मिनीमीम् शरणमहम् प्रपद्ये लक्ष्मीर्मे नश्यताम् ताम् वृणे आदित्यवर्णे तपसोऽधिजातो वनस्पतिस्तव विक्रोधबिल्वः तस्य फलानि तपसानुदन्तु मायान्तरायाश्च वाक्यालक्ष्मीः उपैतु माम् देवसखः कीर्तिश्च मणिना सह राजर्भूतोऽस्मि राष्ट्रेऽस्मिन् कीर्तिवृद्धिम् ददातु मे श्रुत्यभासाम् ज्येष्ठामलक्ष्मीम् नाशयाम्यहम् अभूतिवशवृद्धिम् च सर्वान् निर्मलमेग्रहात् गन्धद्वाराम् नित्यपुष्टाम् गणेशिनीम् ईश्वरीम् सर्वभूतानाम् तामिहोपक्वये श्रियम् मनसक्तामवाकोतिम् वाचः सत्यमशीमहि पशूनाम् लोपम् अस्यामि श्रेयताम् यशः कर्तमेन प्रजाभूता मयि सम्भवकर्तम श्रियम् वासय मे कुले मातरम् पद्ममालिनीम् आपस्त्रयन्तु स्निग्धानि चिकीर्तसमे गृहे निज देवीम् मातरम् श्रियम् इन्द्राम् हिरण्मयीम् लक्ष्मीम् राजवेदो महावः दक्षिणागानम् तुभ्यमहम् सम्प्रददे ಹಿಂಗೆ ಒಂದು 4 ಚಟ್ನಿ ಬಿಡು ಅನೇನ ಅಸ್ತ್ರ ದೇವತಾ ಪೂಜಾರಾಧನೇನ ಶ್ರೀ ಪರಮೇಶ್ವರ ಪ್ರಿಯತಾಂ ಗೋತ್ರ ಪ್ರವರ ನಮಸ್ಕಾರ ಮಾಡಿ ಆ ಎಲೆ ಪಟ್ಟಿ ಅಡಿಕೆ ಕೊಟ್ಬಿಡ್ರ ಅವರ ಪ್ರತಿನಿಧಿ ಒಂದೆಲ್ಲ ಬಟ್ಟೆ ಅಡಿಕೆ ಇಬ್ಬರ ಕೈಯಲ್ಲೂ ಕೊಟ್ಬಿಡ್ರ ಹಂಗಲ್ಲ ಅವ್ರಿದ್ದವ್ರು ಮನೇನ್ ಬಿಟ್ಕೊಟ್ಟು ಲೆಕ್ಕದಲ್ಲಿ ಆ ಎಲೆ ಪಟ್ಟಿ ಅಡಿಕೆಯ ಹೋಗ ಕೊಡ್ತಾನೆ ಮಂಜಣ್ಣು ತಗೊಳ. ಇವತ್ತು ಮನೆ ಕಟ್ಟಿರುವಂಥ ಮೇಸ್ತ್ರಿ ಮತ್ತು ವುಡ್ ವರ್ಕ್ ಮಾಡಿದಂಥ ಕಾರ್ಪೆಂಟ್ರೆಲ್ಲ ಬಂದಿರಲಿಲ್ಲ. ಅದಕ್ಕೆ ಪುರೋಹಿತರಿಗೇನೆ ಇಲ್ಲಿ ದಕ್ಷಿಣೆ ಕೊಡ್ತಾ ಇದ್ದೀವಿ. ಹಾಗೆಯೇ ಅವರಿಗೆ ಎತ್ತಿಟ್ಟಿದ್ದಾರೆ, ನಾಳೆ ಬರ್ತಾರೆ ಅವರು, ಆವಾಗ ಅವರಿಗೆ ಕೊಟ್ಟರಾಯಿತು ಅಂತ ಹೇಳಿ. ಕೈ ಮುಕ್ಕೊಂಡು ಆಹೆ ಕೊಟ್ಟಂಗೆ ದೊಡ್ಡ ಕೇಳದು. ದೇವ ಆಯಾಂತು ಯಾತು ಧಾನ ಅಪಯಾಂತು ವಿಷ್ಣು ದೇವಯಜನಂ ರಕ್ಷಸ್ವ. ಓಂ ಶುಚ ಸೂರ್ಯ ಶುಚರ್ವಿಧ ಶುಚ ಕವಿ ಶುಚರ್ ಗಂಗಾ ಮಾತರಃ ಸುವರ್ಣವದಾಮಾರ್ಜಯಿತ್ವಾ ಎರಡು ಕೈಲು ಹಿಡ್ಕೊಂಡು ಪ್ರಥಮ ಭಾಗ ಗೃಹೀತ್ವಾ ಎರಡು ಕೈಲು ಹಿಂಗೆ ಹಿಡ್ಕೊಂಡು ಬಾಯಿಂದ ತಲೆವರಿ 3 ಸಲ ಉಜ್ಜೋದು. ಓಂ ಭೂಹೋ ಜಿತ್ಪತಿ ಸ್ವಾ ಪುನಃ ತ್ವಚ್ಛಿದ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿಃ ಆಸ್ಯಾದಾರಭ್ಯ ಶಿರೋಂತಂತ್ರಿ ಪರಿಭೃಜೇತ್. ಕೆಳಗೆ ನೆಲಕ್ಕೆ ಮಕ್ಕಳ ಉದ್ಮಕ್ಕನಾಗಿಡು. ದ್ವಿತೀಯ ಭಾಗಂ ಗೃಹೀತ್ವಾ ಪರಿಭೃಜೇತ್. ತೃತೀಯ ಭಾಗಂ ಗೃಹೀತ್ವಾ ಯೋಗಸವಃ ದೇವಸ್ವಾ ಸವಿತಾ ತ್ವಚ್ಛಿದ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿಃ
ನೀನೊಂದು ಆಚರಣೆ ಮಾಡು, ಅವಳಿಗೂ ಒಂದು ಆಚರಣೆ ಮಾಡು. ಚಲೋ ಟೇಸ್ಟ್ ಬಂದು, ಒಳ್ಳೆ ಟೇಸ್ಟ್ ಬಂದು. ಉಪಯುಕ್ತ ಕೊಡಿ, ಅದಕ್ಕೂ ಒಂದೊಂದು ನೀರು ಹಾಕ್ರೆ ಒಂದೇ ಕುಡಿ. ಶಾಲೆ ಇಟ್ಕೊಳ್ಳಿ ಜನವರಿಗೆ ಮತ್ತೊಂದು 3 ಊಟ ಹಾಕಿದ್ದೀವಿ. ಒಂದು ಆಚರಣೆ ಮಾಡ್ತೀವಿ. ಹಳೆ ಜನವರ ಕೇಳೋಣ. ಎರಡು ಒಟ್ಟಿಗೆ ಆಚಮನ ಮಾಡ್ಕೊಂಡು ಹಳೆ ಜನವರ ಕೆಳಗಿಂದ ತೆಗೆದಾಗುತ್ತೆ. ಒಂದು ಅಕ್ಷತ್ ನೀರು ಕೆಳ ಮಾತ್ರ ತೆಗೆದುಬಿಡ. ಒಂದನ್ನು ತೆಗೆದು ಶಾಖದ ಕಡೆ ಎಲ್ಲ ಸಮುದ್ರಕ್ಕೆ ಹೋಗ್ಲಿ ಹೇಳಿ ಹಾಕಿ ಒಂದು ಅಕ್ಷತ್ ನೀರು ಶಾಖ ಸ್ನಾನಪವನ ಮಂತ್ರಾಚಮನ ಮಂತ್ರ ಪ್ರೋಕ್ಷಣ ಗವ್ಯ ಪ್ರಣಶನ ಯಜ್ಞೋಪವೀತ ಧಾರಣ ಕರ್ಮಣ ಶ್ರೀ ಪರಮೇಶ್ವರ ಪ್ರಿಯತಾಂ ಮತ್ತಂಗೆ ಅಕ್ಷತ ಸದ್ಯ ಪೂರ್ವೋಚ್ಚಾರ ದೇವಗುಣ ವಿಶೇಷೇಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ ಸಾಂಗನವಾಗಾರ ಪ್ರವೇಶಾಂಗತ್ವೇನ ನಿರ್ವಿಘ್ನೇನ ಪ್ರಕರಣಾರ್ಥಂ ಹೇಳಿದಂ ಪದಂ ಮಯಾ ದೇವ ಪುರತಃ ತವ ಸಫಲ ಅವಾಪ್ತಿ ಭವೇತ್ ಜನ್ಮನಿ ಜನ್ಮನಿ ಇದಂ ಫಲಂ ಸಮರ್ಪಯಾಮಿ. ಸದ್ಯ ಭೂಮೋತ್ಥಾನದ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯಾಂ ಕರ್ಮಣಃ ಓಂ ವೃದ್ಧಿಂ ಭವಂತೋ ಬ್ರುವಂತೋ ಓಂ ವೃದ್ಧಿಂ ಭವಂತೋ ಬ್ರುವಂತೋ ಓಂ ವೃದ್ಧಿಂ ಭವಂತೋ ಬ್ರುವಂತೋ ಶುಕ್ರಾಂಗಾರ್ಕಬುಧ ಬೃಹಸ್ಪತಿ ಶನೇಶ್ವರ ರಾಹು ಕೇತು ಆದಿತ್ಯ ರಕ್ಷವಾಗ್ನೇಯಗ್ನೇ ಪ್ರೀಯತಾಂ ಆಸ್ತೋಷ್ಪದಿ ಪ್ರೀಯತಾಂ ಬ್ರಹ್ಮಾದಿ ತ್ರಿಪಂಚಾತ್ ದೇವತಾ ಪ್ರೀಯಂತಾಂ ಇಂದ್ರಾದಿ ಲೋಕಪಾಲ ದೇವತಾಶ್ಚ ಪ್ರೀಯಂತಾಂ ಕ್ಷೇತ್ರಪಾಲ ಪ್ರೀಯತಾಂ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ನವಗ್ರಹ ದೇವತಾ ಪ್ರೀಯಂತಾಂ ಲಕ್ಷ್ಮೀನಾರಾಯಣೋ ಪ್ರೀಯತಾಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತಿ ತ್ರಿಗುಣಾತ್ಮಿಕಾ ಚಂಡಿಕಾ ಪರಮೇಶ್ವರಿ ಪ್ರೀಯತಾಂ ಪ್ರಜಾಪತಿ ಪ್ರೀಯತಾಂ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪ್ರೀಯತಾಂ ಯಾಯಾ ಯಕ್ಷಮಾಣ ದೇವತಾಶ್ಚ ಪ್ರೀಯಂತಾಂ ಶಕುನನಿಮಿತ್ತ ಸ್ವಪ್ನಾಶವಾಭವಂತು ಆಯುಷ್ಯಭಿವೃದ್ಧಿರಸ್ತು ಆಯುಷ್ಯಭಿವೃದ್ಧಿರಸ್ತು ಶಿವಮಸ್ತು ಸರ್ವಗ್ರಹಮಸ್ತು ಇಲಂಚೋದೇಶಮಸ್ತು ಯತ್ಪಾಮಂತಪ್ರತಿಹತಮಸ್ತು ಶ್ರೇಯಸ್ಸದಸ್ತು ಕರ್ಮಣ್ಯವಿಘ್ನಮಸ್ತು ಉತ್ತರೋತ್ತರಾಭಿವೃದ್ಧಿರಸ್ತು ಮಂಜಣ್ಣ ಓಂ ದೇವಸ್ಯತ್ವಾ ಸವಿತುಪ್ರದವೇ ಅಶ್ವಿನೋ ಬಾಹುಭ್ಯಾಂ ಪೂರ್ಣೋಸ್ತಾಭ್ಯಾಂ ಅಶ್ವಿನೋರ್ವೈಷಜ್ಯೇನ ತೇಜಸೇ ಬ್ರಹ್ಮಜ್ಜಹಾಯಾಭಿಷಿಚಾಮಿ ಓಂ ದೇವಸ್ಯತ್ವಪ್ರದವೇ
ಅಶ್ವಿನೋರ್ಬಾಹುಭ್ಯಾಂ ಊಷ್ಣೋಸ್ವಾಭ್ಯ ಇಂದ್ರಸ್ಯೇಂದ್ರಿಯೇಣ ಶ್ರೀಯೇಷಾಂಗತಾಂಬಲಸಿದ್ಧ್ಯರ್ಥಂ ತಸ್ಮೈ ಆಚಾರ್ಯಾಯ ವಿನಯಕರ್ಮಣಿ ಪರದಕ್ಷಿಣಾಂ ತುಭ್ಯಮಹಂ ಸಂಪ್ರದದೆ. ಪುಣ್ಯಾಹವಾಕ್ಯದ ಸಾಂಗತಾಫಲ ಸಿದ್ಧಿರಸ್ತು ಭವಂತೋ ಭ್ರವಂತೋ ಪುಣ್ಯಾಹವಾಕ್ಯದ ಸಾಂಗತಾಫಲ ಸಿದ್ಧಿರಸ್ತು. ಅದ್ಯ ಪೂರ್ವೋಚ್ಚಾರಿತ ಏವಂ ಗುಣವಿಶೇಷೇಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ ಕರಿಷ್ಯಮಾಣ ನವಾಗಾರ ಪ್ರವೇಶ ಕರ್ಮಣಿ ಮಮ ಹೇಳ್ತೀನಿ ದೇಹ ಮನೋವಿಶುದ್ಧಿ ಪೂರ್ವಕಂ ಅಧಿಕಾರ ಸಿದ್ಧಾರ್ಥಂ ಕಶ್ಚ ಪ್ರತ್ಯಾಮ್ನಾಯತ್ವೇನ ಹಿರಣ್ಯದಾನಂ ಕರಿಷ್ಯೇ. ಭಟ್ರು ಒಂದ್ಸರಿ ಪ್ರದಕ್ಷಿಣೆ ಗೋಪಾಯ ಗೋಬ್ರಾಹ್ಮಣಾಯ ಜಗದ್ಪಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಹಿರಣ್ಯಗರ್ಭಗರ್ಭಸ್ಥಂ ದೇಹ ಮನೋವಿಶುದ್ಧಿ ಪೂರ್ವಕಂ ಕರಿಷ್ಯಮಾಣ ದ್ವಿಜನ ಸಾವತ್ ತಾಂಗನವಾಗಾರ ಪ್ರವೇಶ ಕರ್ಮಣಿ ಅಧಿಕಾರ ಸಿದ್ಧಾರ್ಥಂ ಗಚ್ಚ ಪ್ರತ್ಯಾಮ್ನಾಯತ್ವೇನ ಪರಿಷತ್ ಉಪವಿಷ್ಟೇಭ್ಯಃ ಬ್ರಾಹ್ಮಣೇಭ್ಯಃ ಯಥಾ ದಕ್ಷಿಣ ಶಕ್ತಿ ದಕ್ಷಿಣಾಂ ವಿಭಜ್ಯ ದಾತುಂ ಅಹಂ ಹೇಳ್ತೇವೆ. ಉತ್ಸೃಜೆ ಕೈ ಮುಕ್ಕಂಟು ಹೇಳ್ತೇವೆ. ಸರ್ವೇ ಧರ್ಮ ವಿವೇಕ್ತಾರ ಗೋಪ್ತಾರ ಸಕಲಾ ದ್ವಿಜಾಃ ಕುರ್ವಂತು ಮಮ ದೇಹಸ್ಯ ಸಂಶುದ್ಧಿಂ ಗತ ಕಿಲ್ಬಿಷಾಃ ಪೂಜ್ಯೇತ್ರ ತಪವಿತ್ರೋಹಂ ಭವಿಷ್ಯಾಮ್ಯಘನಸ್ಪೃತ ಪ್ರಸಾದ ಕ್ರಿಯತಾಂ ಭಕ್ತ್ಯಂ ಸುಖಾರಜ್ಞಾಂ ಪ್ರಯಚ್ಛತ ಸುರಾಕೃತಂ ಮಹಾಘೋರಂ ಜ್ಞಾತಮಜ್ಞಾತ ಕಿಲ್ಬಿಷಂ ಜನ್ಮತೋದ್ಯದಿನಂ ಏ ಪರಿಷತ್ ಭವತ್ ಪಾದಮೂಲೆ ಸಮರ್ಪಿತಾಂ ಇಮಾಂ ಅಲ್ಪೀಯಸೀಂ ಅಪಿ ದಕ್ಷಿಣಾಂ ಯಥೋಕ್ತ ದಕ್ಷಿಣಾಂ ಇವ ಸ್ವೀಕೃತ್ಯ ಮಮ ದೇಹ ಮನೋ ವಿಶುದ್ಧಿಪೂರ್ವಕಂ ಕರಿಷ್ಯಮಾಣ ಸಾಂಗ ನವಾಗಾರ ಪ್ರವೇಶ ಕರ್ಮಣಿ ಅಧಿಕಾರ ಸಿದ್ಧಿರಸ್ತಿ ಅನುಗ್ರಹಾಣ ವೃಚ್ಛಾಚರಣೇನ ತವ ಅಧಿಕಾರ ಸಿದ್ಧಿರಸ್ತಿ ಭವಂತೋ ಭವಂತೋ ಶ್ರೀ ಪರಮೇಶ್ವರ ಹುಡುಗರದ್ದು ರಾಶಿ ನಕ್ಷತ್ರ ಎಲ್ಲ ಗೊತ್ತಿದೆ. ಓಂ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ವಿತೀಯೋ ದೇನಾಃ ವಾಸ್ತುಪುರುಷನಮಸ್ತೆಸ್ತು ಭೂಷಯ್ಯಾನಿರತಪೋ ಅಲ್ಲಿರುವಂತಹದ್ದು ಮಹಾಗಣಪತಿ ಮಂಡಲಗಳು ನಿರ್ವಿಘ್ನದಾಯಕರಾದಂತಹ ಗಣಪತಿ ಯಂತ್ರವನ್ನು ಬಿಡಿಸಿದ್ದಾರೆ. ನಿರ್ವಿಘ್ನವಾಗಿ ನೆರವೇರಿಗಳು ಅವನಲ್ಲಿ ಪೂಜೆಯನ್ನು ಶೋಭನೆಗಳು. ಹಾಗೆ ಮಧ್ಯದಲ್ಲಿರುವಂತಹದ್ದು ಬ್ರಹ್ಮ ಹೇಳುವಂತಹ ಬ್ರಹ್ಮಭಾಗ. ಯಾವುದೇ ಒಂದು ವಾಸ್ತುವಿನ ಕೋಟ ಹಾಕಿದಾಗ 53 ಕೋಟಗಳಿಂದ ಕೂಡಿರುತ್ತೆ. ಮನೆಯ ಮಧ್ಯಭಾಗದಲ್ಲಿ ದೇವರನ್ನಿಡಲು ಅಲ್ಲಿ ಬ್ರಹ್ಮಭಾಗ ಇತ್ತು. ಹಾಗಾಗಿ ಆ ದೇವತ್ವ ಸಾನ್ನಿಧ್ಯ ಹೊಂದಿತ್ತು. ಅಲ್ಲಿ ಎಲ್ಲ ರೀತಿಯಾದಂತಹದ್ದನ್ನ ಸಂಕಲ್ಪ ಹೇಳುವಂಥದ್ದು ಸತ್ಸಂಕಲ್ಪ ಅಂತ ಹೇಳುವುದಾಗಿ ಬ್ರಹ್ಮಭಾಗ ಅಂತ ಹೇಳಿ. ಹಾಗೆ ಎದುರುಗಡೆಯಿಂದ ಶುರುವಾಗಿ 53 ದೇವತೆಗಳಿಗೆ ತ್ರಿಪಂಚಾಶ ದೇವತೆ ಅಂತ ಅಲ್ಲಿ ದೇವತಾ ಸಾನ್ನಿಧ್ಯ ಆದವು. ನಾವು ಕೊಡುವಂತಹ ಪೂಜೆಯನ್ನ, ಹೋಮದಲ್ಲಿ ಕೊಡುವಂತಹ ಹವಿಸ್ಸನ್ನ
ಹಾಗೆ ಬಲಿದಾನಗಳನ್ನೆಲ್ಲ ಸಂತೃಪ್ತಿಯನ್ನುಗೊಂಡು ಈ ಮನೆಗೆ ಒಳ್ಳೆಯದಾಗುವ ಬ್ರಹ್ಮನಲ್ಲಿ ಕೇಳ್ತೇವೆ. ಹಾಗೆ ವಾಸ್ತು ರಾಕ್ಷೋಗನ ಸಂಬಂಧಪಟ್ಟಂತಹ ದೇವತೆಗಳನ್ನು ಮರಳಿಕೆ ಅಗ್ನಿ ಮತ್ತು ಶಾಂತಿ ಹೇಳುವಂತಹ ದೇವತೆಗಳು, ಹಾಗೆ ನಾಳೆ ದಿನ ಮಾಡುವಂತಹ ಸುಲಗ್ನದಲ್ಲಿ ಸಿದ್ಧಿಯಾಗುವಂತಹ ನವಗ್ರಹ ದೇವತಾ ಆರಾಧನೆಯನ್ನು ಮಾಡಲು ನವಗ್ರಹ ಮಂಡಲಗಳು, ಅಲ್ಲಿರುವಂತಹ ಎಲ್ಲ ರೀತಿಯಾದಂತಹ ಬಣ್ಣಗಳು, ಚಿತ್ರಗಳು, ಹಾಗೆ ಸಾಧಾರಣ ದೇವತೆ ಇಂದ್ರಾದಿ ಅಷ್ಟದುರ್ಗ ದೇವತೆಗಳು ಎಲ್ಲ ಸಾನ್ನಿಧ್ಯವನ್ನು ನಮ್ಮ ಮನೆಯಲ್ಲಿ ಬಂದು ನಾವು ಕೊಟ್ಟಂತಹ ಅತಿಥಿ ಸತ್ಕಾರ ಅಂದ್ರೆ ಫಲತಾಂಬೂಲವನ್ನ ಹಿಡಿದುಕೊಂಡು ಯಾವುದೇ ರೀತಿಯಾದಂತಹ ಗುರುಗಳನ್ನು ನೋಡಬೇಕಿದ್ರೆ ಅಥವಾ ಮಕ್ಕಳನ್ನು ನೋಡಬೇಕಿದ್ರೆ ಚಾಕ್ಲೇಟ್ ಹೇಗೆ ಇಟ್ಕೊಂಡು ಹಾಗೆ ದೇವರನ್ನ ಬರಿ ಮಾಡಿಕೊಳ್ಬೇಕಿದ್ರೆ ಬರಿಗೈಯಲ್ಲಿ ಹೋಗದೆ ಇದನ್ನೆಲ್ಲ ಹಿಡ್ಕೊಂಡು ಆ ದೇವತಾವನ್ನ ಸಾನ್ನಿಧ್ಯವನ್ನು ಹೇಳಿ ನಾವು ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಹೇಳು ಇದಂ ಫಲಂ ಮಯಾದೇವ ಸ್ಥಾಪಿತಂ ಪುರತಃ ತವ ತೇನ ಮೇ ಸಫಲ ಅವಾಪ್ತಿ ಭವೇದ ಜನ್ಮನಿ ಜನ್ಮನಿ ಇದಂ ಫಲಂ ಸಮರ್ಪಯಾಮಿ. ಮಂದಿರಿಗೆಲ್ಲ ಮತ್ತು ಅಕ್ಷರ ಹಾಕಿ ಅಕ್ಷರ ಗಣೇಶ ಅಕ್ಷರ ಆದಿತ್ಯಾದಿ ನವಗ್ರಹ